ಶಕ್ತಿ ಯುಕ್ತಿ. ನಮಸ್ಕಾರ, ನನ್ನ ಹೆಸರು ಗೀತಾಶ್ರೀ ಅಂತ. ಇವತ್ತು ನಾನು ಆರಿಸ್ಕೊಂಡಿರೋ ಇಮೋಜಿ ಬಂದು ಅಫೆಕ್ಷನ್, ಅಂದರೆ ಪ್ರೀತಿ ವಾತ್ಸಲ್ಯ. ಪ್ರೀತಿ ವಾತ್ಸಲ್ಯನ ನಾವು ಎಲ್ಲೂ ಕೊಂಡುಕೊಳ್ಳೋಕೆ ಸಾಧ್ಯ ಇಲ್ಲ. ಇದು ನಮ್ಮ ತಂದೆ ತಾಯಿಗಳು ನಮಗೆ ಕೊಟ್ಟಂತಹ ಬಳುವಳಿ ಅಂತ ಹೇಳ್ಬೋದು. ಹಾಗೆ ಪ್ರೀತಿ ವಾತ್ಸಲ್ಯ ಕೇವಲ ತಂದೆ ತಾಯಿ ಅಥವಾ ಮಕ್ಕಳಿಂದ ಬರೋದಕ್ಕೆ ಸಾಧ್ಯ ಇಲ್ಲ. ನಾನು ಬಳಸ್ಕೊಂಡಿರೋವಂಥ ಒಂದು ಪ್ರೀತಿ ವಾತ್ಸಲ್ಯ ಅಂತ ಹೇಳಿದ್ರೆ, ಅಂಧ ಮಕ್ಕಳು ಹಾಗೂ ಕುರುಡರು ಮಕ್ಕಳಿಗೆ ನಮ್ಮ ಹುಟ್ಟು ಹಬ್ಬವನ್ನು ಅವ್ರ ಜೊತೆ ಆಚರಣೆ ಮಾಡ್ಕೊಳ್ಳೋದು ಒಂದು ವಾಡಿಕೆ ನಾನು ಬೆಳೆಸ್ಕೊಂಡು ಬಂದಿದ್ದೀನಿ. ಹಾಗೆ ನನ್ನ ಮಗಳಿಗೂ ಕೂಡ ಇದೇ ವಾಡಿಕೆಯನ್ನು ನಾನು ಅಭ್ಯಾಸ ಮಾಡ್ತಾ ಇದ್ದೀನಿ. ಬುದ್ಧಿಮಾಂದ್ಯ ಮಕ್ಕಳಿಗೆ ಕೂಡ ನಾವು ಎಲ್ಲ ತರಹದ ಪ್ರೀತಿ ವಾತ್ಸಲ್ಯವನ್ನು ನಾವು ಬೆಳೆಸ್ಕೊಂಡು ಬಂದರೆ ನಮಗೆ ನಮ್ಮ ಮುಂದಿನ ಪೀಳಿಗೆ ಕೂಡ ಅವ್ರಿಗೂ ಕೂಡ ಒಂದು ಸಂತೋಷವನ್ನು ನಾವು ಹಂಚ್ಬೋದು. ಹಾಗೂ ಅವ್ರಿಗೆ ಕೂಡ ತುಂಬ ಸಹಾಯ ಆಗುತ್ತೆ. ಅವ್ರಿಗೆ ಕೆಲವೊಬ್ಬರಿಗೆ ತಂದೆ ತಾಯಿ ಕೂಡ ಇರೋದಿಲ್ಲ. ಸೊ ಅಂಥ ಮಕ್ಕಳಿಗೆ ನಾವು ನಮ್ಮಲ್ಲಿರುವ ಒಂದು ಚೂರು ಪ್ರೀತಿಯನ್ನು ನಾವು ಹಂಚಿದ್ರೆ ಅದಕ್ಕಿಂತ ಒಂದು ಒಳ್ಳೆಯ ಕೆಲಸ ಬೇರೆ ಏನಿಲ್ಲ ಅಂತ ನಾನು ಭಾವಿಸ್ತೀನಿ. ಹಾಗೆ ಒಳಗಡೆ ಒಂದು ಹೊರಗಡೆ ಒಂದು ತೋರಿಸ್ಕೊಳ್ಳೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ನಮ್ಮಲ್ಲಿ ಪ್ರೀತಿ ವಾತ್ಸಲ್ಯನ ನಾವು ಬೆಳೆಸ್ಕೋಬೇಕು. ಹೊರಗಡೆ ನಾವು ಕೆಲಸ ಮಾಡುವಂಥ ಆಫೀಸ್ನಲ್ಲಾಗಲಿ ಅಥವಾ ಮನೆಯಲ್ಲಾಗಲಿ ಎಲ್ಲ ಕಡೆ ನಾವು ಪ್ರೀತಿ ವಾತ್ಸಲ್ಯನ ಬೆಳೆಸ್ಕೊಂಡು ಹೋದರೆ ಬಹಳ ಬಹಳ ಚೆನ್ನಾಗಿರುತ್ತೆ ಅಂತ ನನ್ನ ನಂಬಿಕೆ. ಥಿಂಕಿಂಗ್ ಅಂದರೆ ಯೋಚನೆ ಮಾಡೋದು. ನಾವು ಯಾವ ರೀತಿ ಯೋಚನೆ ಮಾಡಬೇಕು ಅಂದರೆ, ನಮ್ಮ ಮುಂದಿನ ಪೀಳಿಗೆಗೆ ಇವಾಗ ನಾವು ಬಂದಿರೋ ಸಾಮಾಜಿಕ ಜಾಲತಾಣ ಅಂದರೆ ಸೋಷಿಯಲ್ ಮೀಡಿಯಾಗಳು ತುಂಬ ಜಾಸ್ತಿ ಆಗಿದೆ. ಸೊ ಹಾಗಾಗಿ ನಾವು ನಮ್ಮ ಮಕ್ಕಳ ಬಗ್ಗೆ ಅಥವಾ ನಮ್ಮ ಮುಂದಿನ ಪೀಳಿಗೆಗಾಗಲಿ ತುಂಬ ಸೋಷಿಯಲ್ ಮೀಡಿಯಾನ ಅದನ್ನು ಒಳ್ಳೆಯ ಥರದಲ್ಲಿ ಕೂಡ ಬೆಳೆಸ್ಕೋಬೋದು, ಅದನ್ನು ಬೇರೆ ಥರದಲ್ಲಿ ಕೂಡ ಬೆಳೆಸ್ಕೋಬೋದು. ಸೊ ಆದಷ್ಟು ನಾವು ನಮ್ಮ ಮಕ್ಕಳಿಗೆ ಪುಸ್ತಕಗಳನ್ನು ತೋರಿಸಿ ಹಾಗೂ ಬೇರೆ ಥರದ ಚಟುವಟಿಕೆಗಳಲ್ಲಿ ಇವಾಗಿನ ಮಕ್ಕಳುಗಳು ಆಟ ಆಡೋದನ್ನೇ ಮರೆತು ಬಿಟ್ಟಿದ್ದಾರೆ. ಸೊ ಈ ಥರ ಒಂದು ಅಭ್ಯಾಸವನ್ನು ನಾವು ನಮ್ಮ ಮಕ್ಕಳಿಗೆ ನಾವು ಬೆಳೆಸ್ಕೊಂಡ್ರೆ ಅದಕ್ಕಿಂತ ಒಳ್ಳೆ ಕೆಲಸ ಇನ್ನೂ ಇಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಇದ್ರ ಬಗ್ಗೆ ನೀವೆಲ್ಲರೂ ಚಿಂತನೆ ಮಾಡಬೇಕು ಅಂತ ನಾನು ಭಾವಿಸ್ತೀನಿ. ಶಕ್ತಿ ಯುಕ್ತಿ. ನಮಸ್ಕಾರ, ನನ್ನ ಹೆಸರು ಜ್ಯೋತಿಶ್ರೀ ಹೆಬ್ಬಳ್ಳಿ ಅಂತಂದು ಅಂತ. ನಾನಿವತ್ತು ಆರಿಸ್ಕೊಂಡಿರೋದು ಹ್ಯಾಪಿ, ಆನಂದ ಎಲ್ಲ ಒಂದೇನೆ. ನಾನು ಯಾವಾಗಲೂ ಖುಷಿಯಾಗಿರೋಕ್ಕೇ ಇಷ್ಟಪಡ್ತೀನಿ. ನನ್ನ ಜೊತೆಗಿರೋರು ಖುಷಿಯಾಗಿರಲಿ ಅಂತಲೇ ಬಯಸ್ತೀನಿ. ಖುಷಿ ಅನ್ನೋದು ನಿಜವಾಗ್ಲೂ ತುಂಬ ಆರೋಗ್ಯಕ್ಕೂ ಒಳ್ಳೆಯದು. ನಾವು ನಕ್ಕೊತಾ ಇದ್ವಿ ಅಂದರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ನಮ್ಮ ಜೊತೆಗಿರೋರು ಖುಷಿಯಾಗಿರ್ತಾರೆ. ನಾವು ನೋವನ್ನ ಬೇರೆಯವ್ರಿಗೆ ಕೊಟ್ಬಿಟ್ಟು ಅವರು ನೋವು ಪಡೋದನ್ನು ನೋಡೋದಕ್ಕಿಂತ ಖುಷಿ ಹಂಚಿ ನಮ್ಮಿಂದ ಇನ್ನೂ 10 ಜನ ಖುಷಿ ಪಟ್ಟರೆ ಅದರಿಂದ ನಾವು ಖುಷಿಯಾಗಿರ್ಬೋದು ಅನ್ನೋದೇ ನನ್ನ ಆಲೋಚನೆ. ನನಗೆ ಯಾವಾಗಲೂ ನಾನಿರೋ ಜಾಗ, ನನ್ನ ಮನೆ, ನಾನು ಕೆಲಸ ಮಾಡ್ತಾ ಇರೋ ಜಾಗ ಎಲ್ಲರೂ ಖುಷಿಯಾಗಿರಬೇಕು. ಎಲ್ಲರೂ ಖುಷಿಯಾಗಿದ್ರೇನೆ ನಮಗೆ ಆರೋಗ್ಯನೂ ಇರುತ್ತೆ, ಮನಸ್ಸಿಗೆ ಸಮಾಧಾನ ಇರುತ್ತೆ, ನೆಮ್ಮದಿ ಇರುತ್ತೆ, ಮನೇಲೂ ನಮಗೆ ಪಾಸಿಟಿವ್ ವೈಬ್ರೇಷನ್ ಇರುತ್ತೆ ಖುಷಿಯಾಗಿದ್ದರೆ ಅಂತ ನನ್ನ ಯೋಚನೆ. ನಾನು ಆರಿಸ್ಕೊಂಡಿರೋ ಇನ್ನೊಂದು ಆಯ್ಕೆ ಗೊಂದಲ. ಯಾವುದೋ ಒಂದು ಕೆಲಸ ಮಾಡಬೇಕಾದ್ರೂ ಗೊಂದಲದಲ್ಲಿರ್ತೀನಿ. ಈ ಕೆಲಸನ ಈ ಥರ ಮಾಡಿದರೆ ಸರಿ ಹೋಗುತ್ತೋ, ಈ ಥರ ಮಾಡಿದರೆ ಸರಿ ಹೋಗುತ್ತೋ ಅನ್ನೋ ಗೊಂದಲ. ಕೆಲಸ ಮಾಡೋ ಜಾಗದಲ್ಲೂ ಆದರೂ ಅಷ್ಟೇನೆ, ಈ ಕೆಲಸ ಮಾಡಿದ್ರೆ ತಪ್ಪಾಗುತ್ತೋ, ಇದು ಮಾಡಿದರೆ ಸರಿಯಾಗುತ್ತೋ ಅದರಲ್ಲೂ ಗೊಂದಲದಲ್ಲಿರ್ತೀನಿ. ಮನೇಲಿ ಮಗನ ವಿಷಯದಲ್ಲಿ ಏನಾದರೂ ನಾನು ಆಯ್ಕೆ ಮಾಡ್ಕೋಬೇಕು ಅಂದ್ರೆ ಅದರಲ್ಲೂ ಗೊಂದಲದಲ್ಲಿರ್ತೀನಿ. ನಮ್ಮ ಸಂಸಾರದ್ದೇನಾದರೂ ನಾನು ಆಯ್ಕೆ ಮಾಡ್ಕೋಬೇಕು ಅಂದಾಗ ಅವಾಗೂ ಗೊಂದಲದಲ್ಲಿರ್ತೀನಿ. ಆ ಗೊಂದಲನ ತೊಲಗಿಸೋಕೆ ಆಗ್ತಾ ಇಲ್ಲ, ಯಾಕಂದರೆ ಅದೇನ ರೂಢಿಸ್ಕೊಂಬಂದಿರೋದ್ರಿಂದ ಗೊಂದಲ ತೊಲಗಿಸೋಕೆ ಸಾಧ್ಯ ಇಲ್ಲ. ಖುಷಿ ಬೇಕಾದರೆ ಹೆಂಗಾದರೂ ಹಂಚ್ಕೋಬೋದು, ಈ ಗೊಂದಲನ ಏನು ಮಾಡಿ ಯಾರ ಹತ್ರನೂ ಹೇಳ್ಕೊಳಕ್ಕೂ ಆಗೋದಿಲ್ಲ, ಇದನ್ನು ನಾವು ಹಂಚ್ಕೊಳಕ್ಕೂ ಆಗೋದಿಲ್ಲ. ಇದೇ ರೂಢಿ ಆಗಿಬಿಟ್ಟಿದೆ, ಇದನ್ನು ಬದಲಾಯಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಶಕ್ತಿ ಯುಕ್ತಿ. ನನ್ನ ಹೆಸರು ನವ್ಯ ಅಂತ. ನಾನು ಬಸವೇಶ್ವರ ನಗರಿಂದ ಬಂದಿದ್ದೀನಿ. ನಾನು ಮೊದಲನೇದಾಗಿ ಆಯ್ಕೆ ಮಾಡ್ತಾ ಇರೋದು ಖುಷಿಯನ್ನ ಆಯ್ಕೆ ಮಾಡ್ಕೋತಾ ಇದ್ದೀನಿ. ಯಾಕಂದ್ರೆ ನಾನು ಹೊರಗಡೆ ಖುಷಿಯಾಗೇ ಇರ್ತೀನಿ, ಎಲ್ಲರ ಜೊತೆ ಫ್ರೆಂಡ್ಲಿಯಾಗಿ ಮಾತಾಡ್ತೀನಿ, ಎಲ್ಲರ ಜೊತೆ ಹ್ಯಾಪಿಯಾಗಿರಕ್ಕೆ ಇಷ್ಟಪಡ್ತೀನಿ. ಅದು ಸಮಾಜಕ್ಕೂ ಒಂಥರ ಒಳ್ಳೆ ಸಂದೇಶ ಕೊಟ್ಟಂಗಾಗತ್ತೆ. ನಾವು ಮನೆಗೆ ಬರೋ ಸಂಬಂಧಿಕರು ಅಷ್ಟೇ, ನಾವು ಖುಷಿಯಿಂದ ಮಾತಾಡ್ಸಿದ್ರೆ ಅವರು ನಮ್ಮ ಮನೆಗೆ ಬರಕ್ಕೆ ಇಷ್ಟಪಡ್ತಾರೆ, ಇಲ್ಲಾಂದ್ರೆ ಅವರು ಬರೋದಿಲ್ಲ. ನಾವೊಂದು ಪ್ರೊಫೆಷನಲ್, ನಾವು ಯಾವುದೋ ಒಂದು ಕೆಲಸ ಮಾಡೋ ಕಡೆನೂ ಅಷ್ಟೇ, ನಾವೆಲ್ಲರ ಹತ್ರ ಖುಷಿಯಾಗಿದ್ರೆ ನಾವು ಹೇಳೋ ಕೆಲಸನ ಅವರು ಮಾಡ್ತಾರೆ. ನಾವು ಒಂದು ಒಗ್ಗಟ್ಟನ್ನ ಕ್ರಿಯೇಟ್ ಮಾಡ್ದಂಗಾಗತ್ತೆ ಒಂದು ಇದರಲ್ಲಿ, ಒಂದು ಕೆಲಸ ಮಾಡೋ ವ್ಯವಸ್ಥೆಯಲ್ಲಿ. ಅದಕ್ಕೆ ನಾನು ಎಲ್ಲರೂ ಖುಷಿಯಾಗಿರ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೊಂದು ಓವರ್ ಥಿಂಕಿಂಗ್. ನಾನು ಆ್ಯಕ್ಚುಲ್ ಆಗಿ ಹೊರಗಡೆ ಖುಷಿಯಾಗಿರ್ತೀನಿ, ಬಟ್ ಏನಾದರೂ ಒಂದು ನನ್ನ ಲೈಫಿಗೆ ಸಂಬಂಧಪಟ್ಟಿದ್ದಾಗಲಿ, ನಮ್ಮ ಮನೆಗೆ ಸಂಬಂಧಪಟ್ಟಿದ್ದಾಗಲಿ ಯಾವ್ದಾದ್ರು ತಗೋಬೇಕಂದ್ರೆ ತುಂಬ ಯೋಚನೆ ಮಾಡ್ತೀನಿ. ಅದೇನು ಆಗದೆ ಇದ್ರೂ ಆಗುತ್ತೇನೋ ಅನ್ನೋ ಥರ ನನ್ನ ಮನಸ್ಸು ಒಳಗಡೆನೆ ಹೆಚ್ಚಾಗಿ ಯೋಚನೆ ಮಾಡಿ ನಿರ್ಧಾರಗಳನ್ನ ತಗೋತೀನಿ. ಅದು ನಾರ್ಮಲ್ ಆಗೇ ಆಗೋಗುತ್ತೆ, ಅದಕ್ಕೆ ಇದನ್ನ ಸೆಕೆಂಡ್ ಆಗಿ ಪಿಕ್ ಮಾಡ್ತಾ ಇದ್ದೀನಿ. ಶಕ್ತಿ ಯುಕ್ತಿ.
ನಾನು ಬಸವೇಶ್ವರ ನಗರದಿಂದ ಬಂದಿರೋದು. ನಾನು ಇದನ್ನು ಬ್ಯೂಟಿನ ಆರಿಸ್ಕೊತಾ ಇದ್ದೀನಿ. ಬ್ಯೂಟಿ ಮೀನ್ಸ್ ಸುಂದರ. ನಾನು ಹೊರಗಡೆನೂ ಸುಂದರವಾಗಿ ಕಾಣೋಕೆ ಇಷ್ಟಪಡ್ತೀನಿ, ಒಳಗಡೆನೂ ಸುಂದರವಾಗಿ ಇರೋಕೆ ಇಷ್ಟಪಡ್ತೀನಿ. ಅಂದರೆ ಮನಸ್ಸಿಂದ ಸುಂದರವಾಗಿ ಇರೋಕೆ ಇಷ್ಟಪಡ್ತೀನಿ. ಇನ್ನೊಂದು ಆರಿಸ್ಕೊತಾ ಇದ್ದೀನಿ ನಾನು, ಇದು ಓವರ್ ಥಿಂಕಿಂಗ್. ಸ್ವಲ್ಪ ಓವರ್ ಥಿಂಕಿಂಗ್ ಇದೆ ನನಗೆ, ತುಂಬ ಯೋಚನೆ ಮಾಡ್ತಾ ಇರ್ತೀನಿ ನಾನು. ಮಕ್ಕಳ ಬಗ್ಗೆ ಆಗಲಿ, ಮನೆ ಬಗ್ಗೆ ಆಗಲಿ, ಅದ್ರ ಬಗ್ಗೆ ತುಂಬ ಯೋಚನೆ ಇದೆ ನನಗೆ. ಬಟ್ ಅದು ಹಾಗೆ ಸಾಲ್ವ್ ಮಾಡ್ಕೋತೀನಿ. ಹಾಗೆ ಶಕ್ತಿ ಯುಕ್ತಿ. ನನ್ನ ಹೆಸರು ರೂಪಾ ಗಿರೀಶ್ ಅಂತ ಹೇಳಿ. ನಾನು ಫಸ್ಟ್ ಎಮೋಜಿ ಸ್ಮೈಲಿ ಅಂತ ತಗೋತಾ ಇದ್ದೀನಿ, ಅಂದರೆ ಹ್ಯಾಪಿ ಆಗಿರೋದು. ನಂಗೆ ಖುಷಿಯಾಗಿರೋದಕ್ಕೆ ತುಂಬಾ ಇಷ್ಟ. ನನ್ನ ಸುತ್ತಮುತ್ತಲು ಯಾರ್ಯಾರು ಇರ್ತಾರೋ ಅವ್ರ ಜೊತೆಲೆಲ್ಲ ಖುಷಿ ಹಂಚ್ಕೊಳೋದೇ ನನಗೆ ನನ್ನ ಹಾಬಿ ಅಂತಲೇ ಹೇಳ್ಬೋದು. ಸ್ಮೈಲ್ ಇಸ್ ಪ್ರೆಷಸ್ ಜ್ಯುವೆಲ್ಸ್ ಅಂತಾರಲ್ಲ, ಆ ಥರ ಆ ಒಡವೆನ ನಾನು ಯಾವಾಗ್ಲೂ ನನ್ನ ದಿನನಿತ್ಯ ಬಳಸ್ತಾ ಇರ್ತೀನಿ. ಖುಷಿಯಾಗಿರ್ತೀನಿ. ನಂಗೆ ಪ್ರಪಂಚ ಹಾಗೆ ನನ್ನನ್ನು ನೋಡಬೇಕು ಅಂತ ಇಷ್ಟಪಡ್ತೀನಿ. ನಾನು ಆ ಪ್ರಪಂಚನ ಸ್ಮೈಲಿ ಫೇಸಲ್ಲೇ ನೋಡಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ಇದು ನನ್ನ ಹೊರಗಿನ ವ್ಯಕ್ತಿತ್ವ. ಇನ್ನೊಂದು ಸ್ಯಾಡ್, ಅಳು. ಯಾಕಂದರೆ ದುಃಖದಲ್ಲಿರ್ತೀನಿ. ಯೂಶಲಿ ನಾನು ಹೊರಗಡೆ ಹೇಗೆ ತೋರ್ಪಡ್ಕೋತೀನೋ ಆ ಥರ ಒಳಗಿಲ್ಲ. ತುಂಬ ಅಳು ಇದೆ. ನಂಗೆ ಬೇಗ ಎಮೋಷ್ನಲ್ ಆಗಿಬಿಡ್ತೀನಿ, ಬೇಗ ದುಃಖ ಆಗಿಬಿಡುತ್ತೆ. ಅದು ಆ್ಯಕ್ಚುಲಿ ಅದು ನನ್ನ ವೀಕ್ನೆಸ್ಸೇ. ಬಟ್ ಅದು ಆ ಥರ ಇರಬಾರ್ದು. ಯಾರೂ ಎಲ್ಲ ಖುಷಿಯಾಗೇ ಇರಬೇಕು. ಹೊರಗಡೆ ಒಳಗಡೆ ಎಲ್ಲೋ ಶಕ್ತಿಯಾಗಿರಬೇಕು ಅಂತಲೇ ನನಗೆ ಅನಿಸ್ತಾ ಇದೆ. ಶಕ್ತಿ ಯುಕ್ತಿ. ನನ್ನ ಹೆಸರು ಭಾಗ್ಯಶ್ರೀ. ನಾನು ಬಸವೇಶ್ವರ ನಗರದಿಂದ ಬಂದಿದ್ದೇನೆ. ಸೊ ಇವಾಗ ನಾನು ಹೇಗೆ, ನನ್ನ ವ್ಯಕ್ತಿತ್ವ ಹೇಗೆ ಅನ್ನೋದು ಹೇಳಬೇಕಂದ್ರೆ, ನಾನು ಒಳಗಡೆ ವ್ಯಕ್ತಿತ್ವ ಹಾಗೆ ನಾನು ಹೊರಗಡೆ ಜನಕ್ಕೆ ಕಾಣೋ ವ್ಯಕ್ತಿತ್ವ. ಸೊ ಈಗ ನಾವು ಒಳಗಡೆ ಇರೋ ನನ್ನ ವ್ಯಕ್ತಿತ್ವ ಅಂದರೆ ಅಫೆಕ್ಷನ್, ಪ್ರೀತಿ, ವಾತ್ಸಲ್ಯ. ಸೊ ನಾನು ಮನೇಲಿ ಎಲ್ಲರನ್ನೂ ಪ್ರೀತಿಯಿಂದ ಕಾಣೋಕ್ಕೆ ಇಷ್ಟಪಡ್ತೀನಿ. ಹಾಗೆ ದೊಡ್ಡವರಿರಲಿ ಚಿಕ್ಕವರಿರಲಿ ಅವ್ರನ್ನ ಪ್ರೀತಿ, ವಾತ್ಸಲ್ಯ, ಗೌರವದಿಂದ ಕಾಣೋಕ್ಕೆ ತುಂಬ ಇಷ್ಟಪಡ್ತೀನಿ. ಸ್ಮೈಲಿ, ಹ್ಯಾಪಿ, ಖುಷಿ. ನಾನು ಏನೇ ಕಷ್ಟ ಇರಲಿ ಅಥವಾ ಹ್ಯಾಪಿ ಇರಲಿ, ನಾನು ಖುಷಿಯಾಗಿರಲಿ, ಅದನ್ನೆಲ್ಲನೂ ನಾನು ಖುಷಿಯಾಗಿ ತೊಗೊಳಕ್ಕೆ ಇಷ್ಟಪಡ್ತೀನಿ. ನಗ್ನಗ್ತಾ ಇರೋಕ್ಕೆ ಇಷ್ಟಪಡ್ತೀನಿ. ನಗ್ನಗ್ತಾ ಎಲ್ಲ ಕಡೆನೂ ಆವರಿಸ್ಕೋಬೇಕು, ಆ ಥರ ನಾನು ಇರೋಕ್ಕೆ ಇಷ್ಟಪಡ್ತೀನಿ. ಇದು ನನ್ನ ವ್ಯಕ್ತಿತ್ವ. ಥ್ಯಾಂಕ್ ಯು. ಶಕ್ತಿ ಯುಕ್ತಿ. ನನ್ನ ಹೆಸರು ಪೂಜಾ ಅಂತ. ಇವತ್ತು ನಾನು ಸೆಲೆಕ್ಟ್ ಮಾಡ್ತಾ ಇರೋ ಎಮೋಜಿ ಬಂದು ಆ್ಯಂಗ್ರಿ. ಎಲ್ಲರೂ ನನ್ನ ನೋಡಿದ ತಕ್ಷಣ ಇವ್ರಿಗೆ ತುಂಬ ಕೋಪ ಇದೆ, ತುಂಬ ಆ್ಯಟಿಟ್ಯೂಡ್, ತುಂಬ ರಿಸರ್ವ್ಡ್ ಆಗಿರ್ತಾರೆ ಅಂತ ಅನ್ಕೋತಾರೆ. ಬಟ್ ನನ್ನ ಮನಸ್ಸಿಂದ ಆ ಥರ ಇಲ್ಲ, ಎಲ್ಲರ ಜೊತೆ ಖುಷಿಯಾಗಿರೋದಕ್ಕೆ ಇಷ್ಟಪಡ್ತೀನಿ. ಶಕ್ತಿ ಯುಕ್ತಿ. ನಮಸ್ತೆ, ನನ್ನ ಹೆಸರು ಪುಷ್ಪಲತಾ, ಬೆಂಗಳೂರು. ನಾನು ತೊಗೊತಾ ಇರೋದು ಅಫೆಕ್ಷನ್, ಅಂದರೆ ಪ್ರೀತಿ, ವಾತ್ಸಲ್ಯ. ನನ್ನ ಕ್ಯಾರೆಕ್ಟರ್ ಬಂದು ಪ್ರೀತಿ, ವಾತ್ಸಲ್ಯ. ಅಂದರೆ ನಾನು ಪ್ರೀತಿಯಿಂದ ಇರೋದಕ್ಕೆ ಇಷ್ಟಪಡ್ತೀನಿ. ಪ್ರೀತಿಯಿಂದ ಇದ್ದರೆ ಏನು ಬೇಕಾದರೂ ನಾವು ಗೆಲ್ಬೋದು. ಅಂದರೆ ಮನೇಲಿ ಮಕ್ಕಳನ್ನಾಗಿರ್ಬೋದು, ಗಂಡನಾಗಿರ್ಬೋದು, ಹೊರಗಡೆ ಪ್ರಪಂಚ ಆಗಿರ್ಬೋದು. ಪ್ರೀತಿಯಿಂದ ನಾವು ಪ್ರೀತಿಯಿಂದ ಕೊಟ್ಟರೆ ನಮಗೆ ಅವರು ಅದೇ ಥರ ನಮಗೆ ಒಳ್ಳೆ ರೀತಿಲಿ ಕೊಡ್ತಾ ಹೋಗ್ತಾರೆ. ಯಾವ ಸಾಧನೆ ಬೇಕಾದರೂ ನಾವು ಕೂಡ ಮಾಡ್ಬೋದು. ಸೊ ಇದೊಂಥರ ಎನರ್ಜಿ ಇದ್ದಂಗೆ ನಮಗೆ ಅಂತಲೇ ಹೇಳ್ಬೋದು. ಸೊ ಎಲ್ರಿಗೂ ಪ್ರೀತಿ ತೋರಿಸಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನೆಕ್ಸ್ಟು ಇನ್ನೊಂದು ಸ್ಯಾಡ್. ಅಂದರೆ ಆ್ಯಕ್ಚುಲಿ ಹೇಳ್ಬೇಕಂತ ಅಂದರೆ, ನಾನು ಎಷ್ಟು ಪ್ರೀತಿಯಿಂದ ಇರ್ತೀನೋ ಮನೇಲಿ ಏನಾದ್ರು ಒಂಚೂರು ಆಯಿತು ಅಂತಂದರೆ ತುಂಬ ಬೇಗ ಅಳು ಬಂದುಬಿಡುತ್ತೆ. ಅಂದರೆ ಹೊರಗಡೆ ಆಗಲಿ ಮನೇಲಾಗಲಿ ನನ್ನ ದುಃಖನ ತಡ್ಕೊಳಕ್ಕಾಗಲ್ಲ. ಅದು ಬೇಗ ಹೊರಗಡೆ ಹಾಕೋಕ್ಕೆ ಇಷ್ಟಪಡ್ತೀನಿ. ಸೊ ಆದಷ್ಟು ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋದು ಒಳ್ಳೆಯದು. ಬಟ್ ಅದು ಏನು ಮಾಡೋದು, ಆದರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಮನೇಲಿ ನನ್ನ ರಿಯಲ್ ಕ್ಯಾರೆಕ್ಟ್ರು ಬಂದು ಅಳು. ಶಕ್ತಿ ಯುಕ್ತಿ. ಹೇಳೋದನ್ ಮಾಡೋದು ಅದು ಶಕ್ತಿ, ಬುದ್ಧಿ ಉಪಯೋಗಿಸೋದೆ ನಮ್ಮ ಯುಕ್ತಿ. ಎರಡನ್ನು ಧೈರ್ಯದಿಂದ ಗೆಲ್ಲೋಳು ನಾರಿ ಶಕ್ತಿ, ನಾರಿ ಶಕ್ತಿ, ನಾರಿ ಶಕ್ತಿ, ನಾರಿ ಶಕ್ತಿ. ಶಕ್ತಿ ಯುಕ್ತಿ. ಶಕ್ತಿ ಯುಕ್ತಿ. ಶಕ್ತಿ ಯುಕ್ತಿ ಎಂದರೆ ಬುದ್ಧಿಮಾತೆಯ ಶಕ್ತಿ. ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುವ ಶಕ್ತಿ, ಚಿಂತನೆಗಳನ್ನು ಬುದ್ಧಿವಂತಿಕೆಯಿಂದ ತೀರ್ಮಾನಿಸುವ ಶಕ್ತಿ. ಇದೆಲ್ಲ ಸಾಮರ್ಥ್ಯವನ್ನು ಹೊಂದುವವರೇ ನಮ್ಮ ಶಕ್ತಿ ಯುಕ್ತಿಯ ತಾರೆಯರು. ಲೆಟ್ಸ್ ವೆಲ್ಕಮ್ ಆರ್ ಯುಕ್ತಿ ಶಕ್ತಿ ತಾರೆಯರು ಆನ್ ಸ್ಟೇಜ್. ಪ್ಲೀಸ್ ಕಮ್. ಹೇಳೋದನ್ ಮಾಡ ಶಕ್ತಿ, ಬುದ್ಧಿ ಉಪಯೋಗಿಸೋದೆ ನಮ್ಮ ಯುಕ್ತಿ. ಎರಡನ್ನು ಧೈರ್ಯದಿಂದ ಗೆಲ್ಲೋಳು ನಾರಿ ಶಕ್ತಿ, ನಾರಿ ಶಕ್ತಿ, ನಾರಿ ಶಕ್ತಿ, ನಾರಿ ಶಕ್ತಿ. ವೆಲ್ಕಮ್ ಆಲ್ ಲೇಡೀಸ್.
ಇಡೀ ಶಕ್ತಿ ಸಾಗರವೇ ನಮ್ ವೇದಿಕೆಗೆ ಒಂದಾಗಿ ಬಂದಿದ್ದೀರಾ. ಇನ್ನು ತಡ ಮಾಡೋದ್ ಬೇಡ, ಲೆಟ್ ಸ್ಟಾರ್ಟ್. ಈಗ ಇದರಲ್ಲಿ ಒಂದು ಕಲರ್ಫುಲ್ ಟೋಕನ್ಸ್ ಇದೆ, ಅದನ್ನ ಒಂದೊಂದು ಆಯ್ಕೆ ಮಾಡ್ಕೊಳ್ಳಿ. ಓಕೆ, ಯಾರಿಗೂ ತೋರಿಸಬಾರ್ದು. ಇವಾಗ ನಿಮ್ ಟೋಕನ್ಸ್ ಕಲರ್ ಪ್ರಕಾರ ಪೋಡಿಯಂಗೆ ಹೋಗಿ ನಿಂತ್ಕೊಳ್ಳಿ ಜೋಡಿಯಾಗಿ. ಎಲ್ಲರೂ ಪೇರ್ ಆಗಿ ಜೋಶ್ ಆಗಿದ್ದೀರಾ? ಹೌಸ್ ದ ಜೋಶ್? ಓಕೆ, ಬಟ್ ನಮ್ ಶಕ್ತಿ ಯುಕ್ತಿ ಕಾರ್ಯಕ್ರಮದಲ್ಲಿ ಒಂದ್ ಟ್ವಿಸ್ಟ್ ಇಲ್ದಿರಾ ಕಾರ್ಯಕ್ರಮ ಮುಂದೆ ನಡೆಯಲ್ಲ. ಸೊ ನಮ್ ಶಕ್ತಿ ವಾಲ್ ಅಲ್ಲಿ ಒಂದ್ ಪ್ರಶ್ನೆ ಹಾಕ್ತಿವಿ, ಯಾರಿಗೆ ಆನ್ಸರ್ ಗೊತ್ತೋ ಅವ್ರು ಫಸ್ಟ್ ಕೈ ಎತ್ತಬೇಕು. ಓಕೆ, ಅದರಲ್ಲೇ ಒಂದ್ ಟ್ವಿಸ್ಟ್ ಇದೆ. ಐ ಆಲ್ ರೆಡಿ? ಓಕೆ ಲೇಡೀಸ್, ದ ಕ್ವೆಶ್ಚನ್ ಇಸ್ ಆನ್ ಶಕ್ತಿ ವಾಲ್. ನೀಲಿ ಮತ್ತು ಕೆಂಪು ಬಣ್ಣಗಳನ್ನು ಬೆರೆಸುವುದರಿಂದ ಯಾವ ಬಣ್ಣ ಬರುತ್ತದೆ? ರೂಪಾ? ನೇರಳೆ ಬಣ್ಣ. ಇಟ್ಸ್ ದ ರೈಟ್ ಆನ್ಸರ್. ನೀವು ಸರಿಯಾದ ಉತ್ತರ ಹೇಳೋದ್ರಿಂದ, ನಾನು ಫಸ್ಟೇ ಹೇಳಿದ್ನಲ್ಲ ಒಂದು ಅಡ್ವಾಂಟೇಜ್ ಇದೆ, ಒಂದು ಟ್ವಿಸ್ಟ್ ಇದೆ ಅಂತ. ದ ಅಡ್ವಾಂಟೇಜ್ ನೌ ಇಸ್ ಯು ಕ್ಯಾನ್ ಚೂಸ್ ಯರ್ ಓನ್ ಪೇರ್. ಯಾವ್ದಾದ್ರೂ ಒಬ್ಬರನ್ನ ನಿಮ್ಮ ಆಯ್ಕೆ ತಕ್ಕಂತೆ ಚೂಸ್ ಮಾಡಬಹುದು. ಐ ಯು ಎಕ್ಸೈಟೆಡ್? ಓಕೆ, ಯು ಕ್ಯಾನ್ ಚೂಸ್. ಜ್ಯೋತಿ. ಜ್ಯೋತಿ ಮೇಡಮ್ ಬನ್ನಿ. ನಿಮ್ಮ ಮಾಡಿದ್ರಿ ರೂಪಾ ಮ್ಯಾಮ್? ಈ ಗೇಮಲ್ಲಿ ನಂಗೆ ಒಳ್ಳೆ ಸಪೋರ್ಟಿಂಗ್ ಆಗಿರ್ತಾರೆ, ನಂಗೆ ಒಳ್ಳೆ ಪೇರ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇವ್ರನ್ನ ಚೂಸ್ ಮಾಡಿದೆ. ಕಂಗ್ರಾಚುಲೇಷನ್ಸ್, ಆಲ್ ದ ಬೆಸ್ಟ್. ಲೆಟ್ಸ್ ಬಿಗಿನ್ ವಿತ್ ಆರ್ ಬ್ಲೈಂಡ್ ಫೋಲ್ಡೆಡ್ ಗೇಮ್. ನಮ್ ಶಕ್ತಿ ವಾಲ್ ಅಲ್ಲಿ ಒಂದು ಲಿಸ್ಟ್ ಆಫ್ ಕಲರ್ಸ್ ಇರುತ್ತೆ. ಅಕಾರ್ಡಿಂಗ್ಲಿ ಅದನ್ನ ನೋಡ್ಕೊಂಡು ಬ್ಲೈಂಡ್ ಫೋಲ್ಡೆಡ್ ಆಗಿ ನಿಮ್ ಒನ್ ಆಫ್ ದ ಪಾರ್ಟ್ನರ್ ಜೊತೆ ಅರೇಂಜ್ ಮಾಡ್ತಾ ಹೋಗ್ಬೇಕು. ಓಕೆ, ಐ ಆಲ್ ರೆಡಿ? ಓಕೆ, ನೀವ್ ಬರ್ತೀರಾ ಟೀಮ್ ಆರೆಂಜ್? ಓಕೆ, ನಿಮ್ ಪೋಡಿಯಂ ಮೇಲೆ ಒಂದು ಬ್ಲೈಂಡ್ ಮಾಸ್ಕ್ ಇದೆ. ಓಕೆ, ಅದನ್ನ ಅವ್ರ ಕಣ್ಣಿಗೆ ಹಾಕಿ. ಕಾಣಿಸ್ತಿದ್ಯಾ? ಇಲ್ಲ. ಎಷ್ಟಿಷ್ಟು ಗೊತ್ತಾಗ್ತಿಲ್ಲ. ಓಕೆ, ಐ ಯು ರೆಡಿ? ಸ್ವಲ್ಪ ಕ್ಯಾಟ್ ವಾಕ್ ಮಾಡ್ತೀರಾ? ಮಾಡಿ ಕ್ಯಾಟ್ ವಾಕ್. ಓಕೆ, ಇಲ್ಲಿ ಬನ್ನಿ. ಇದು ರಿಂಗ್ಸ್. ಓಕೆ, ಯು ಹ್ಯಾವ್ ಟು ಪುಟ್ ಇಟ್ ಹಿಯರ್. ಸೊ ಮೇಡಮ್, ಶಕ್ತಿ ವಾಲ್ ಅಲ್ಲಿ ಕಲರ್ಸ್ ಡಿಸ್ಪ್ಲೇ ಆಗುತ್ತೆ. ಓಕೆ, ಅಕಾರ್ಡಿಂಗ್ಲಿ ನೀವು ಅವ್ರನ್ನ ಗೈಡ್ ಮಾಡಿ. ಓಕೆ, ಡೈರೆಕ್ಟ್ ಆಗಿ ಏನು ಇದು ಹೇಳಂಗಿಲ್ಲ. ಓಕೆ ಓಕೆ, ಐ ಯು ರೆಡಿ? ಲೆಟ್ಸ್ ಗೋ. ಎಷ್ಟು ರಿಂಗ್ಸ್? 6 ಇದೆ. 1 2 3 4 5 6. ಬಟ್ ಅಲ್ಲಿ ಡಿಸ್ಪ್ಲೇ ಕಲರ್ಸ್ ಕಮ್ಮಿ ಇರ್ಬೋದು. ಓಕೆ, ಸೊ ರಿಂಗ್ಸ್ ಮೇಲೆ ಡಿಪೆಂಡ್ ಆಗಲ್ಲ, ನಿಮ್ ಪಾರ್ಟ್ನರ್ ಮೇಲೆ ಡಿಪೆಂಡ್ ಆಗುತ್ತೆ. ತೆಗೆದಿಡ್ಬೇಕು ನೀನು ಅವಾಗ, ಆಯ್ತಾ? ಹಾ, 1 by 1. ಓಕೆ, ರೆಡಿನಾ? ಎಸ್, ರೆಡಿ. ಓಕೆ, ಸ್ಟಾರ್ಟ್. ಅಡಿಗೆಗೆ ಯೂಸ್ ಮಾಡ್ತೀವಿ. ಗರ್ಲ್ಸ್ ಚಿಯರ್ ಅಪ್. ಯು ಹ್ಯಾವ್ ಟು ಯೂಸ್ ಡಿಸ್ಟ್ರಾಕ್ಟ್. ಮಾಡ್ತೀವಿ. ಹೇಳಿ. ಅಡಿಗೆಗೆ ಯೂಸ್ ಮಾಡ್ತೀವಿ. ಅಡಿಗೆಗೆ ಯೂಸ್ ಮಾಡ್ತೀವಿ. ಅಡಿಗೆಗೆ ಯೂಸ್ ಮಾಡ್ತೀವಿ. ಕಮ್ ಆನ್, ಹೇಳಿ. ಕೈ ಕಟ್ ಮಾಡ್ಕೊಂಡ್ರೆ. ಕೈ ಕಟ್ ಕೈ ಮಾಡ್ಕೊಂಡ್ರೆ. ಕಟ್ ಮಾಡ್ಕೊಂಡ್ರೆ ಕೈ ಏನ್ ಕಟ್ ಕಲರ್? ಮಾಡ್ಕೊಂಡ್ರೆ. ಕೈ ಕಟ್ ವಿಚ್ ಕಲರ್ ಇಸ್ ಮಾಡ್ಕೊಂಡ್ರೆ. ದಟ್? ಮರದ್ದು ಮರದ್ದು ಮರದ್ದು. ಮರದ್ದು 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 ಆಯ್ತಾಯ್ತು, ಮರದ್ದು. ಹಾಕಾಯ್ತು. ಹಾಕಿಲ್ಲ ಇನ್ನ. ಹಾಕಿದ್ರು ಹಾಕಿಲ್ಲ ಅವ್ರು ಇನ್ನ. ಹಾಕಾಯ್ತು ಅವರು. full ಇಲ್ಲ, ಹಾಕಿಲ್ಲ. Done, fast, pin fast, ಹಾಕಿರ್ಲಿಲ್ಲ fast. ಅವರು. ಫಾಸ್ಟ್. ಫ್ಲಾಗ್. ಕರ್ನಾಟಕ ಫ್ಲಾಗ್. ಕರ್ನಾಟಕ ಫ್ಲಾಗ್. ಹಾಕಿ ಹಾಕಿ, ಬೇಗ ಬೇಗ. ಆಯ್ತು, Okay. ಲಾಸ್ಟ್ ಒನ್. ಒನ್ ಮೋರ್ ಇದೆ. ಒನ್ ಮೋರ್ ಲಾಸ್ಟ್ ಇದೆ. ಒನ್. ಹುಡುಕು ಹುಡುಕಿ ಹುಡುಕಿ. ಹಾ. ಎಸ್ ಎಸ್, ಯುವರ್ ಟೈಮ್ ಇಸ್ ಡನ್. Full ಹಾಕಿರ್ಲಿಲ್ಲ. ಹಾಕಿದ್ರು, ಇಲ್ಲಿ ತನಕ ಬಂದ್ಮೇಲೆ ಅದೇ. ಹಾಕಿರ್ಲಿಲ್ಲ. ಇಲ್ಲಿ ತನಕ ಬಂದ್ಮೇಲೆ ದಟ್. ಯೆಲ್ಲೋ, ರೆಡ್, ಅಲ್ಲಿ ಹಾಕ್ಬಿಟ್ಟಿ ಅದು. ಗ್ರೀನ್. ಇದೇನಂತ ಹೇಳಿದ್ರಿ ನೀವು? ಯೆಲ್ಲೋ ಅರಿಶಿನ ಅಂದ್ರೆ ಇದು ಅಡಿಗೆಗೆ ಹಾಕೋದು. ಅಡಿಗೆಗೆ ಹಾಕುವಂತದ್ದು. ಇದು ರೆಡ್. ಕೈ ಕಟ್ ಮಾಡ್ಕೊಂಡ್ರೆ. ಗುಡ್.
ಇದು ಅದು ಆಕ್ಚುಲಿ ಮರದ್ದು ಅಂತ ಹೇಳ್ತಾ ಇದ್ದೀನಿ. ಮರದಲ್ಲಿ ಇರೋದು ಮರದಲ್ಲಿ ಇರೋದೇನ್ರಿ? ಅಷ್ಟರಲ್ಲಿ ಅವರು ಮರದಲ್ಲಿ ಇರೋದೇನು ಮತ್ತೆ ಯಾಕೆ ಬ್ಲೂ ಹಾಕಿದ್ರಿ? ಅಲ್ಲ ನನಗೆ ಅದು ಎಲ್ಲಿದೆ ಗೊತ್ತಾಗಲ್ವಲ್ಲ. ಓಕೆ, ನೆಕ್ಸ್ಟ್ ಏನ್ ಹೇಳಿದ್ರಿ? ನೆಕ್ಸ್ಟ್ ಹೇಳಿರೋದು ನಾನು ಫ್ಲಾಗ್ ಹೇಳಿದೆ. ನಾನು ಫ್ಲಾಗ್ ಅಲ್ಲಿ ಆರೆಂಜ್ ಇರುತ್ತೆ ಅಂತ. ಆಮೇಲೆ ಬ್ಲೂನ ಹೇಳಿಲ್ಲ ಬಿಕಾಸ್ ಅದು ಬ್ಲೂ ಆಲ್ರೆಡಿ ಎಸ್, ಹಾಕಿದ್ರು. ನೀವ್ ಎಷ್ಟು ಕರೆಕ್ಟ್ ಮಾಡಿದೀರಾ? ಯೆಲ್ಲೋ, ರೆಡ್. ನಮ್ದು ಸ್ಕೋರ್ ಇಸ್ 3. ನೆಕ್ಸ್ಟ್ ಟೀಮ್ ಬ್ಲೂ ಟೀಮ್. ಟೈಮ್ ಸ್ಟಾರ್ಟ್ಸ್ ನೌ. ಬದನೆಕಾಯಿ ಬಣ್ಣ, 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 ಬದನೆಕಾಯಿ ಬಣ್ಣ. ನಾನೇನು ಹೇಳಲ್ಲ. ಹಿಂದುತ್ವ 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 ನಾನೇನು ಹೇಳಲ್ಲ. ಹಿಂದುತ್ವ ಪ್ರಕೃತಿ 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 ನಾನೇನು ಹೇಳಲ್ಲ. ನಾನೇನು ಹೇಳಲ್ಲ. ಕೈ ಕಟ್ ಮಾಡ್ಕೊಂಡ್ರೆ ಬರುತ್ತಲ್ಲ, ಕೈ ಕತ್ತರಿಸ್ಕೊಂಡ್ರೆ ಬರುತ್ತಲ್ಲ, ಅದು ಕೈ ಕತ್ತರಿಸ್ ಬೇಗ ಬೇಗ ಅದು ಕೈ ಕತ್ತರಿಸ್ಕೊಂಡ್ರೆ ನಾನೇನು ಹೇಳಲ್ಲ. ನಾನೇನು ಹೇಳಲ್ಲ. ಕುಂಕುಮದ ಜೊತೆ ಉಪಯೋಗಿಸ್ತೀವಲ್ಲ, ಅದು ಕುಂಕುಮ. ನಾನೇನು ಹೇಳಲ್ಲ. ನಾನೇನು ಹೇಳಲ್ಲ. ಆಕಾಶದ ಕಲರು, ಆಕಾಶದ ಕಲರು. ಸೂಪರ್, ವಂಡರ್ಫುಲ್. ಆಲ್ ದ 5 ಯು ಗಾಟ್ ಇಟ್. ಅಲ್ಲ, ನಿಮ್ಮ ಅಡ್ವಾಂಟೇಜ್ ಬಂದಿದ್ದು ಒಳ್ಳೇದೇ ಆಯ್ತಲ್ಲ. ಗುಡ್ ಒನ್. ಲೇಡೀಸ್, ಪ್ಲೀಸ್ ಗಿವ್ ಅ ರೌಂಡ್ ಆಫ್ ಅಪ್ಲಾಸ್. ಗುಡ್ ಗುಡ್. ಓಕೆ, ಟೀಮ್ 3, ಗ್ರೀನ್ ಟೀಮ್, ರೆಡಿ? ಪ್ಲೀಸ್ ಹೆಲ್ಪ್ ಯುವರ್ ಪಾರ್ಟ್ನರ್. ಉಲ್ಟಾ ಉಲ್ಟಾ. ಕಾಣಿಸ್ತಿದ್ಯಾ? ಇಲ್ಲಿ ಯಾಕೋ ಗ್ಯಾಪ್ ಇದೆಯಲ್ಲ, ಏನು ಕಾಣಿಸಲ್ಲ. ಓಕೆ ಓಕೆ, ಆರ್ ಯು ರೆಡಿ? ಯಾ. ಪಾರ್ಟ್ನರ್, ನಮ್ ಶಕ್ತಿ ವಾಲ್ ಮೇಲೆ ಕಲರ್ಸ್ ಡಿಸ್ಪ್ಲೇ ಆಗುತ್ತೆ, ಅಕಾರ್ಡಿಂಗ್ಲಿ ಅವ್ರನ್ನ ಗೈಡ್ ಮಾಡಿ. ಓಕೆ, ಕೈ ಕಟ್ ಮಾಡಿದಾಗ ಬರೋವಂಥದ್ದು, ಗಾಯ ಆದಾಗ ಬರೋವಂಥದ್ದು, ಗಾಯ ಆದಾಗ ಬರುತ್ತೆ. ನೋ ಕಮೆಂಟ್ಸ್. ಗಾಯ ಆದಾಗ ಬರುತ್ತೆ, ಗಾಯ ಆದಾಗ ಬರುತ್ತೆ. ಓಕೆ, ಇಟ್ಸ್ ಓಕೆ. ನೋ ಕಮೆಂಟ್ಸ್, ನೋ ಕಮೆಂಟ್ಸ್. ಜ್ಯೂಸಿ ಆಗಿರುತ್ತೆ, ಜ್ಯೂಸಿ ಜ್ಯೂಸಿ ಆಗಿರುತ್ತೆ, ಜ್ಯೂಸಿ ಆಗಿರುತ್ತೆ, ಜ್ಯೂಸಿ ಆಗಿರುತ್ತೆ, ಜ್ಯೂಸಿ ಆಗಿರುತ್ತೆ. ಬೇಗ. ಫ್ಲಾಕ್ ಕಲರ್, ಫ್ಲಾಕ್ ಕಲರ್. ನೋ ಕಮೆಂಟ್ಸ್. ಬೇಗ ಬೇಗ, ಟೈಮ್ ಇಸ್ ರನ್ನಿಂಗ್. ಹಸಿರು ಎಲೆ, ಎಲೆಗಳು, ಎಲೆ, ಎಲೆ 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 ಎಲೆಯ ಬಣ್ಣ, ಎಲೆ ಕಲರ್, ಎಲೆ ಕಲರ್, ಎಲೆ ಕಲರ್, ಎಲೆ ಕಲರ್, ಎಲೆ ಕಲರ್, ಎಲೆ ಕಲರ್. ಆಯ್ತು, ಅವ್ರು ಹಾಕಿದ್ರು ಅದು ಹಾಕಾಯ್ತು. ಓಕೆ, ದ ಟೈಮ್ ಇಸ್ ಅಪ್. ಮೇಡಮ್, ಎಕ್ಸೈಟೆಡಾ? ಗುಡ್ ಜಾಬ್. ನೋಡೋಣ ಇವಾಗ ನಿಮ್ ಸ್ಕೋರ್ಸ್ ನ. ಫಸ್ಟ್ ರೆಡ್ ನೋಡಿ, ರೆಡ್, ಆರೆಂಜ್, ಯೆಲ್ಲೋ, ಬ್ಲೂ ಇಲ್ಲ. ಸೊ ಯುವರ್ ಸ್ಕೋರ್ ಇಸ್ 3. ಇಟ್ಸ್ ಓಕೆ, ಗುಡ್ ವರ್ಕ್. ಓಕೆ, ದ ಫೈನಲ್ ಟೀಮ್, ಆರ್ ಯು ಆಲ್ ರೆಡಿ? ಉಲ್ಟಾ ಉಲ್ಟಾ. ಓಕೆ, ನಮ್ ಶೋಭಾ ಅವ್ರು ಬರ್ತಿದ್ದಾರೆ. ಬನ್ನಿ ಬನ್ನಿ, ಕೈ ಮೇಲೆ ಎತ್ತಿ. ಟೀಮ್ ಪರ್ಪಲ್. ಓಕೆ, ಆರ್ ಯು ರೆಡಿ? ಎಸ್ ಮ್ಯಾಮ್. ಜ್ಯೂಸಿ ಆಗಿರುತ್ತೆ, ಜ್ಯೂಸಿ ಆಗಿರುತ್ತೆ. ನೋ ಕಮೆಂಟ್ಸ್. ಫಾಸ್ಟ್ ಫಾಸ್ಟ್. ಬ್ರಿಂಜಾಲ್, ನೋ ಕಮೆಂಟ್ಸ್, ನೋ ಕಮೆಂಟ್ಸ್. ಫಾಸ್ಟ್ ಹೇಳಿ ಹೇಳಿ. ಮೈ ಕಲರ್. ನೋ ಕಮೆಂಟ್ಸ್, ನೋ ಕಮೆಂಟ್ಸ್. ವಾಹ್, ನೋ ಕಮೆಂಟ್ಸ್ ನಿಮ್ಮನ್ನೇ ಕಲ್ತಿದಾರಲ್ಲ. ಎಲೆ ಕಲರ್ ಹಸ್ರಿಗಿರುತ್ತೆ, ಎಲೆ ಕಲರ್. ನೋ ಕಮೆಂಟ್ಸ್. ಡೈಲಿ ಕಿಚನ್ ಅಲ್ಲಿ ಯೂಸ್ ಮಾಡ್ತೀವಿ. ನೋ ಕಮೆಂಟ್ಸ್. ಸಾರಿ ಸಾರಿ ಸಾರಿ. ಆಗಿದೆ, ಅದು ಹಾಕಾಗಿದೆ. ಒಂದ್ಸತಿ ಹೋದ್ಮೇಲೆ ಆಯ್ತು. ಓಕೆ, ಗುಡ್. ಹೌ ಯು ಫೀಲಿಂಗ್? ನೈಸ್ ಮ್ಯಾಮ್. ಇಟ್ಸ್ ಓಕೆ, ಹಾರ್ಡ್ ವರ್ಕ್ ಮಾಡಿದೀರಾ. ಓಕೆ, ಲೆಟ್ಸ್ ಸಿ ದ ಸ್ಕೋರ್. ಬನ್ನಿ.
ಫಸ್ಟ್ ಆರೆಂಜ್, ಆರೆಂಜ್, ಪರ್ಪಲ್, ಬ್ಲೂ, ಗ್ರೀನ್, ಯೆಲ್ಲೋ, ಬಟ್ ಅಲ್ಲಿ ರೆಡ್. ಯುವರ್ ಸ್ಕೋರ್ ಇಸ್ 1 2 3 4. ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ನೋಡಿದ್ರಲ್ಲ ನಮ್ಮೆಲ್ಲ ತಾರೆಯರು ಎಷ್ಟು ಅದ್ಭುತವಾಗಿ ಆಟ ಆಡಿದ್ದಾರೆ. ಇವಾಗ ಅವರ ಸ್ಕೋರ್ಸ್ ಅನ್ನು ನೋಡೋಣ. ಓಕೆ, ಟೀಮ್ ಆರೆಂಜ್ ವಿತ್ 2 points, ಟೀಮ್ ಗ್ರೀನ್ ವಿತ್ 3 points, ಟೀಮ್ ಪರ್ಪಲ್ ವಿತ್ 4 points, and ಇವತ್ತಿನ ವಿನ್ನರ್ ಜ್ಯೋತಿ and ರೂಪಾ ವಿತ್ 6 points. ವೀಕ್ಷಕರೇ, ನೋಡಿದ್ರಲ್ಲ ನಮ್ ಲೇಡೀಸ್ ಎಲ್ಲ ಎಷ್ಟು ಚೆನ್ನಾಗಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಸೈನಿಂಗ್ ಆಫ್. ಥ್ಯಾಂಕ್ ಯು.